ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಕುರಿತು ಪರ್ಸೆಂಟೇಜ್ ಮೇಲೆ ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000 ಪ್ಲಸ್ MCQs PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಿಯರ್ ಅದೇ ರೀತಿ KSET 2025 ನಲ್ಲಿ ಈ ಒಂದು ಪ್ರಶ್ನೆಯನ್ನು ಪರ್ಸೆಂಟೇಜ್ ಮೇಲೆ ಕೊಡಲಾಗಿತ್ತು. ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದ ನಂಬರ್ ಆಫ್ ಐಟಮ್ಸ್ ಆಫ್ ಎ ಪ್ರಾಡಕ್ಟ್ ಸೋಲ್ಡ್ ಇನ್ towns A and B in 6 different methods. The number of items sold in town B in April is what percent more than the number of products sold in town A in the same month. ಸೊ ಇಲ್ಲಿ ಏಪ್ರಿಲ್ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಈ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇವಾಗ ನಾವು ಪರ್ಸೆಂಟೇಜ್ ಮೇಲೆ ಕೆಲವು MCQಗಳನ್ನ ಸಾಲ್ವ್ ಮಾಡ್ತೀವಿ. ಅದಾದ ನಂತರ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಬೇಕು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್ a number is increased by 20% and then decreased by 20%. What is the net change? Option A no change, option B 4% in decrease, option C 4% increase, option D 2% decrease. ಒಂದು ಸಂಖ್ಯೆಯನ್ನು 20ರಷ್ಟು ಹೆಚ್ಚಿಸಿ ನಂತರ 20ರಷ್ಟು ಕಡಿಮೆ ಮಾಡಲಾಗುತ್ತದೆ. ನಿವ್ವಳ ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಬಿ 4%. ಸೊ ಹೇಗೆಂದರೆ ಅಜ್ಯೂಮ್ ದ ನಂಬರ್ ಈಸ್ 100. ಸೊ ಇಲ್ಲಿ ಒಂದು ಸಂಖ್ಯೆಯನ್ನು 100 ಅಂತ ತಗೊಂಡಿದ್ದೀವಿ. ಸೊ 20% increase means 100 into 120%, it will be 120. So then 20% decrease means 100 into 80%, it will be 96%. So the net change is 4%. So option B is correct. Question number 2. The population of a town increases by 10% annually. If the present population is 20,000, what will it be after 2 years? Option A 22,000, option B 24,000, option C 24,200, option D 24,500. ಒಂದು ಪಟ್ಟಣದ ಜನಸಂಖ್ಯೆಯು ವಾರ್ಷಿಕವಾಗಿ 10% ಅಷ್ಟು ಹೆಚ್ಚಾಗುತ್ತದೆ. ಪ್ರಸ್ತುತ ಜನಸಂಖ್ಯೆ 20,000 ಆಗಿದ್ದರೆ 2 ವರ್ಷಗಳ ನಂತರ ಅದು ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ because the population of a town increases by 10% annually ಅಂತ ಹೇಳಿದ್ದಾರೆ. The present population is 20,000. So just we are going to multiply by 1.10 into 1.10 because 10%. So after 2 years ಅಂತ ಹೇಳಿದ್ದಾರೆ. ಸೊ ಹೀಗಾಗಿ 20,000 multiplied by 1.10 into 1.10, it will be 24,200. So option C is the correct answer. Question number 3. In an examination, 35% students failed. If 390 students passed, the total number of students is. ಒಂದು ಪರೀಕ್ಷೆಯಲ್ಲಿ 35% ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ, 390 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 500, ಆಪ್ಷನ್ ಬಿ 600, ಆಪ್ಷನ್ ಸಿ 650, ಆಪ್ಷನ್ ಡಿ 700. ಸೊ ಹಿಯರ್ the right answer is option B because passing percentage is 65, because here failure percentage is 35. So passing percentage is 65 and 390 students have passed. So 65% of 390 is 390 into 100 divided by 65, it will be 600. So option B 600 is the correct answer. Total number of students. Question number 4. The price of sugar rises by 25%. By what percentage should consumption be reduced to keep expenditure unchanged? ಸಕ್ಕರೆಯ ಬೆಲೆ 25% ಅಷ್ಟು ಏರಿಕೆಯಾಗಿದೆ. ಖರ್ಚನ್ನು ಬದಲಾವಣೆ ಮಾಡದೇ ಇರಿಸಿಕೊಳ್ಳಲು ಬಳಕೆಯನ್ನು ಎಷ್ಟರಷ್ಟು ಕಡಿಮೆ ಮಾಡಬೇಕು? ಆಪ್ಷನ್ ಎ 20%, ಆಪ್ಷನ್ ಬಿ 25%, ಆಪ್ಷನ್ ಸಿ 30%, ಆಪ್ಷನ್ ಡಿ 15%.
ಎಸ್ ಇಲ್ಲಿ ರಿಕ್ವೈರ್ಡ್ ರಿಡಕ್ಷನ್ ಈಸ್ ಇನ್ಕ್ರೀಸ್ ಡಿವೈಡೆಡ್ ಬೈ 100 ಪ್ಲಸ್ ಇನ್ಕ್ರೀಸ್ ಮಲ್ಟಿಪ್ಲೈಡ್ ಬೈ 100. ಈ ಒಂದು ಫಾರ್ಮುಲಾ ನಾವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಕ್ರೀಸ್ ಎಷ್ಟಿದೆ 25 ಡಿವೈಡೆಡ್ ಬೈ 125 ಬಿಕಾಸ್ 25% ಇದೆಯಲ್ಲ, ಸೊ 25 ಡಿವೈಡೆಡ್ ಬೈ 125 ಮಲ್ಟಿಪ್ಲೈಡ್ ಬೈ 100 ಮಾಡ್ತೀವಿ. ಸೊ ಈಸ್ ಈಕ್ವಲ್ ಟು 20%. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. So now question number 5. A student scores 45% marks and fails by 30 marks. Another student scores 55% marks and gets 20 marks more than the passing marks. The passing percentage is. ಒಬ್ಬ ವಿದ್ಯಾರ್ಥಿ 45% ಅಂಕಗಳನ್ನು ಗಳಿಸಿ 30 ಅಂಕಗಳಿಂದ ಅನುತ್ತೀರ್ಣನಾಗುತ್ತಾನೆ. ಇನ್ನೊಬ್ಬ ವಿದ್ಯಾರ್ಥಿ 55% ಅಂಕಗಳನ್ನು ಗಳಿಸಿ ಉತ್ತೀರ್ಣ ಅಂಕಗಳಿಂದ 20 ಅಂಕಗಳನ್ನು ಹೆಚ್ಚುವರಿಯಾಗಿ ಪಡಿತಾನೆ. ಹಾಗಾದರೆ ಉತ್ತೀರ್ಣತೆಯ ಶೇಕಡಾವಾರು ಎಷ್ಟು? ಆಪ್ಷನ್ ಎ 48%, ಆಪ್ಷನ್ ಬಿ 50%, ಆಪ್ಷನ್ ಸಿ 52%, ಆಪ್ಷನ್ ಡಿ 54%. Yes, here the right answer is, so difference in marks is 50. So difference in marks is 50. Difference in percentage is 10%. It is given because the student scores 45% and fails by 30 marks. Another student scores 55% and get 20 marks more. So it means difference in marks is 50. 30 plus 20, this 30 plus 20, 50. Percentage is here 55%, here 45%, so it is 10%. So total marks 50 multiplied by 100 divided by 10, it will be 500. So passing marks is 45% out of 500 and plus 30, so 255. 255 is passing marks and the percentage is 255 divided by 500 multiplied by 100, it will be 51%. Here the closest answer is 50%, so option B is correct. Question number 6. If A's salary is 25% more than B's salary, then B's salary is what percent less than A's salary? ಎನ ಸಂಬಳ ಬಿನ ಸಂಬಳಕ್ಕಿಂತ 25% ಹೆಚ್ಚಿದ್ದರೆ ಬಿನ ಸಂಬಳ ಎನ ಸಂಬಳಕ್ಕಿಂತ ಎಷ್ಟು ಶೇಕಡಾ ಕಡಿಮೆ ಇದೆ? ಆಪ್ಷನ್ ಎ 20%, ಆಪ್ಷನ್ ಬಿ 25%, ಆಪ್ಷನ್ ಸಿ 30%, ಆಪ್ಷನ್ ಡಿ 15%. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಬೇಕು. Question number 7. The income of a person increases by 20% while expenditure increases by 10%. If initially he saved 25% of his income, what is the percentage increase in savings? ಒಬ್ಬ ವ್ಯಕ್ತಿಯ ಆದಾಯ 20%ನಷ್ಟು ಹೆಚ್ಚಾಗುತ್ತದೆ, ಆದರೆ ಖರ್ಚು 10%ರಷ್ಟು ಹೆಚ್ಚಾಗುತ್ತದೆ. ಆರಂಭದಲ್ಲಿ ಅವನು ತನ್ನ ಆದಾಯದ 25% ಉಳಿಸಿದ್ದರೆ ಉಳಿತಾಯದಲ್ಲಿನ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 40%, ಆಪ್ಷನ್ ಬಿ 50%, ಆಪ್ಷನ್ ಸಿ 60%, ಆಪ್ಷನ್ ಡಿ 70%. ಸೊ ಈ ಒಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಪೇಪರ್ 1ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQs PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು, ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ಈ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ, ಇದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.